ಹಾಯ್ ಕನ್ನಡಿಗರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರೀ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ವಿಷಯ ಏನಪ್ಪ ಅಂದರೆ ಕ್ರಿಕೆಟು. ಜೋ ಗಯಾ ಸೋ ಗಯಾ, ಇದು RCBಯ ಹೊಸ ಅಧ್ಯಾಯ ಅಂತ ನಿನ್ನೆ ನಡೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ಟಾಟಾ IPL ಪಂದ್ಯದಲ್ಲಿ CSK ವರ್ಸಸ್ RCB ಮಧ್ಯೆ ನಡೆದಿರ್ತಕ್ಕಂಥ ಪಂದ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ RCB ಆಟಗಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದ ಪರವಾಗಿ, ಬೆಂಗಳೂರು ಪರವಾಗಿ, ಕರ್ನಾಟಕದ ರಾಜ್ಯ ಜನತೆ ಪರವಾಗಿ RCB ಆಟಗಾರರಿಗೆ ಧನ್ಯವಾದಗಳನ್ನು ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಲ್ಲಿಸ್ತಾ ಇದೆ. ನೀವೆಲ್ಲರೂ ಮ್ಯಾಚ್ ನೋಡಿದ್ದೀರಿ, ನಾವು ನೋಡಿದ್ವಿ. ಅದು ಮ್ಯಾಚ್ ಆಗಿರಲಿಲ್ಲ, ಏನೋ ಬೆಂಗಳೂರು ವರ್ಸಸ್ ಚೆನ್ನೈ ಮ್ಯಾಚ್ ಆಗಿರಲಿಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಥರ ಕ್ರಿಯೇಟ್ ಆಗಿತ್ತು. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಜಿದ್ದಾಜಿದ್ದಿಯಿಂದ ಕೂಡಿರ್ತಕ್ಕಂಥ ಆ ಪಂದ್ಯದಲ್ಲಿ ಬೆಂಗಳೂರು ಜಯ ಗಳಿಸಿದ್ದು ನಿಮ್ಗೆ ಗೊತ್ತಿದೆ. ಇಲ್ಲಿ RCB ಸತತ 5-6 ಮ್ಯಾಚ್ ಸೋತ್ರೂ ಸತತ 6 ಮ್ಯಾಚ್ ಗೆದ್ದಿದೆ. ಇದು ಹೊಸ ಅಧ್ಯಾಯನೇ ಹೇಳ್ಬೇಕಂದ್ರೆ, IPL ಹೊಸ ಅಧ್ಯಾಯ. ಆಮೇಲೆ ಇದೇನು ಆಗಿ ಇಂಡಿಯಾ ಪಾಕಿಸ್ತಾನ ಥರ ಕ್ರಿಯೇಟ್ ಆಗಿರ್ತಕ್ಕಂಥ ನಿನ್ನೆ ಪಂದ್ಯದಲ್ಲಿ ಹೊಸ ಅಧ್ಯಾಯನೇ ಶುರುವಾಗಿದೆ ಅಂತ ಹೇಳ್ಬೋದು. ಈ ಮ್ಯಾಚ್ ಯಾಕೆ ಇಂಟ್ರೆಸ್ಟ್ ತೆಗೆದುಕೊಳ್ತಾ ಅಂದರೆ, ಪವರ್ ಪ್ಲೇಗೆ ಹೋಗೋದಕ್ಕೂ ನಾನಾ ಒಂದು ಜಿದ್ದಾಜಿದ್ದಿ ಕೂಡಿತ್ತು. ಅದರಲ್ಲಿ RCB ಗೆಲ್ತು, ಪ್ಲೇಪ್ಗೆ ಹೋಯ್ತು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹೊಸ ಅಧ್ಯಾಯ ಕ್ರಿಯೇಟ್ ಆಗಿದೆ. ಇವಾಗ ಇಡೀ ಪ್ರಪಂಚ ಭಾರತ ಪಾಕಿಸ್ತಾನ ಅಂದರೆ ಮ್ಯಾಚ್ ಅಂದರೆ ಇಂಟ್ರೆಸ್ಟಿಂಗ್ ನೋಡ್ತಾ ಇತ್ತು, ಕ್ಯೂರಿಯಾಸಿಟಿ ನೋಡ್ತಾ ಇತ್ತು. ಅದೇ ಥರ ನಿನ್ನೆ ಮ್ಯಾಚು ಒಂದು ಹೊಸ ಅಧ್ಯಾಯ ಕ್ರಿಯೇಟ್ ಮಾಡಿದೆ, ಹೊಸ ಅಧ್ಯಾಯ ಹುಟ್ಟಾಕಿದೆ. ಇನ್ನು ಮುಂದೆ ಚೆನ್ನೈ ಮತ್ತು ಬೆಂಗಳೂರು ಅಂದರೆ ಅದು ಹೊಸ ಅಧ್ಯಾಯ ಆಗುತ್ತೆ. ಭಾರತ ಬೇರೆ ಥರ ನೋಡುತ್ತೆ ಇನ್ನು ಮುಂದೆ. ಇಲ್ಲಿ ನಿನ್ನೆಯಿಂದ ಸ್ಟಾರ್ಟು. ಇಷ್ಟು IPL ನಡೆದ್ರೂ ಚೆನ್ನೈ ಮತ್ತು ಬೆಂಗಳೂರು ಜಿದ್ದಾಜಿದ್ದಿ ಭಾರತ ಜನತೆಗೆ ಗೊತ್ತಿರಲಿಲ್ಲ. ನಿನ್ನೆ ಗೊತ್ತಾಗಿದೆ ಭಾರತದ ಜನತೆಗೆ ಬೆಂಗಳೂರು ಮತ್ತು ಚೆನ್ನೈ ಪಂದ್ಯದಲ್ಲಿ ಯಾವ ಥರ ಜಿದ್ದಾಜಿದ್ದಿಯಿಂದ ಇರುತ್ತೆ, ಯಾವ ಥರ ಪೈಪೋಟಿ ಇರುತ್ತೆ, ಯಾಕೆ ಸೇಡಿನ ಇರುತ್ತೆ ಅಂತ ನಿನ್ನೆ ಭಾರತದವರಿಗೆ ಗೊತ್ತಾಗಿದೆ. ಅದೇ ಥರ ಇನ್ನು ಮುಂದೆ ಇಂಡಿಯಾ ಪಾಕಿಸ್ತಾನ ಪಂದ್ಯ ಹೆಂಗನೋ ಹಂಗೆ ಬೆಂಗಳೂರು ಮತ್ತು ನಮ್ಮ ಚೆನ್ನೈ ಪಂದ್ಯ ಹಂಗೆ ಇರುತ್ತೆ. ಇನ್ನೊಂದು ಹೊಸ ಅಧ್ಯಾಯ ಶುರುವಾಗಿದೆ. ಏನಪ್ಪ ಅಂದರೆ, ಶೋಲ್ಡ್ ಔಟ್ ಆಗಿದೆ ಟಿಕೆಟು. ಶೋಲ್ಡ್ ಔಟ್ ಅಂದರೆ ಬ್ಲ್ಯಾಕಲ್ಲಿ ಮಾರಿದ್ದಾರೆ ಟಿಕೆಟ್ ಅನ್ನೋ ಮಾಹಿತಿ ಇದೆ. 100 ಕೋಟಿ, ಒಂದು ಮ್ಯಾಚಿಗೆ 100 ಕೋಟಿ ಕರೆಕ್ಷನ್ ಅಂತ ಇಟ್ಕೊಳ್ಳೋಣ. ಜಸ್ಟ್ ನಿನ್ನೆ 200 ಕೋಟಿ ಆಗಿರುತ್ತೆ, 300 ಕೋಟಿನೂ ಆಗಿರುತ್ತೆ. ಇದು ಹೊಸ ಅಧ್ಯಾಯ, ಬಿಸ್ನೆಸ್ಸಲ್ಲಿ ಹೊಸ ಅಧ್ಯಾಯ ಇದು. ಇದನ್ನು ಬ್ರೇಕ್ ಮಾಡೋಕ್ಕೆ ಇನ್ನು ಇಂಡಿಯಾದಲ್ಲಿ ಯಾವುದೇ ರಾಜ್ಯಗಳಿಂದ ಆಗಲ್ಲ. ಯಾಕಂದರೆ ಚೆನ್ನೈ ಮತ್ತು ಬೆಂಗಳೂರು ಅಂದರೆ ಅವ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಮ್ಯಾಚಿಂದ. ಇನ್ನು ಮುಂದೆ ಯಾವುದೇ IPL ಬೆಂಗಳೂರು ಮತ್ತು ಚೆನ್ನೈ ಪಂದ್ಯ ನಡೆದ್ರೂ ಭಾರತದ ಜನ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಅದೇ ಇಂಡಿಯಾ ಪಾಕಿಸ್ತಾನ ನೋಡ್ದಂಗೆ ಆ ದೃಷ್ಟಿಯಿಂದ ನೋಡ್ತಾರೆ ಇನ್ನು ಮುಂದೆ ನಡೆದರೆ. ಆಮೇಲೆ ಬಿಸ್ನೆಸ್ಸು ಡಬಲ್ ತ್ರಿಬಲ್ ಆಗೋಗುತ್ತೆ ಇನ್ನು ಮುಂದೆ ಎಲ್ಲೇ ನಡೀಲಿ. CSK ಮತ್ತು RCB ಪಂದ್ಯ, ಎರಡೂ ತಂಡದ ಆಟಗಾರರು ಅದ್ಭುತವಾಗಿ ಆಡಿದರು. RCB ಆಟಗಾರರ ಟೀಮ್ ವರ್ಕು ತುಂಬ ಚೆನ್ನಾಗಿತ್ತು. ಟೀಮ್ ವರ್ಕ್ ಇದ್ದರೆ ಮಾತ್ರ ಒಂದು ಪಂದ್ಯ ಗೆಲ್ಲಕ್ಕಾಗೋದು. ಒಬ್ಬ ಬ್ಯಾಟ್ಸ್ಮನ್ ಆಡಿದ, ಒಬ್ಬ ಬೌಲರ್ ಆಡಿದ ಅಂದರೆ ಅಲ್ಲಿ ಟೀಮ್ ವರ್ಕ್ ಗೆಲ್ಲೋದಿಲ್ಲ ಪಂದ್ಯ. ಟೀಮ್ ವರ್ಕಿಂದ ಮಾತ್ರ ಪಂದ್ಯ ಗೆಲ್ಲಕ್ಕೆ ಸಾಧ್ಯ. ನಿನ್ನೆ RCB ಆಟಗಾರರು ಮೈಯಲ್ಲಿ ಏನೋ ಒಂಥರ ದೇವರಾಗ ಬಂದಿರೋ ಥರ ಆಟ ಆಡಿದರು. ಅಷ್ಟು ಹುಮ್ಮಸ್ಸಿತ್ತು, ಅಷ್ಟು ಒಂದು ಉತ್ಸಾಹ ಇತ್ತು RCB ಆಟಗಾರರಲ್ಲಿ. ಫೀಲ್ಡಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಈ ಥರ ಇರಬೇಕು. ಇದ್ದಾಗ ಮಾತ್ರ ಒಂದು ಟೀಮ್ ವರ್ಕು, ಹುಮ್ಮಸ್ಸು, ಉತ್ಸಾಹದಿಂದ ಇದ್ದರೆ ಮಾತ್ರ ಒಂದು ಎದುರಾಳಿ ಪಂದ್ಯವನ್ನು ಸದೆ ಬಡಿಯೋದಕ್ಕೆ ಸಾಧ್ಯ. ಧೈರ್ಯ ತುಂಬ್ಕೋಬೇಕು, ಆತ್ಮವಿಶ್ವಾಸ ನಿನ್ನೆ ಪಂದ್ಯದಿಂದ ಬಂದಿದೆ. ಇನ್ನು 6 ಮ್ಯಾಚ್ ಗೆದ್ದಿರ್ತಕ್ಕಂಥ RCBಗೆ ಕೋಲ್ಕತ್ತಾ ಮ್ಯಾಚ್ ಒಂದು ಗೆದ್ದುಬಿಟ್ಟಿದ್ರಿ. ಅವತ್ತು 7 ಮ್ಯಾಚ್ ಆಗಿರೋದು, ಸತತವಾಗಿ 7 ಮ್ಯಾಚ್ ಆಗಿರೋದು. ಜಸ್ಟ್ ಒಂದು 2-3 ರನ್ನಲ್ಲಿ ಕೋಲ್ಕತ್ತಾ ಮ್ಯಾಚ್ ಸೋತರು. ಅಲ್ಲಿಂದ 6 ಮ್ಯಾಚ್ ಕಂಟಿನ್ಯೂ ಗೆದ್ದಿದ್ದು ನಿಮಗೆ ಗೊತ್ತಿದೆ. ಆಟಗಾರರಿಗೆ ಬೇಕಾಗಿರ್ತಕ್ಕಂಥ ಹುಮ್ಮಸ್ಸು ಮತ್ತು ಉತ್ಸಾಹ ಇದಿಲ್ಲ ಅಂದರೆ ಮೈದಾನದಲ್ಲಿ ಪೈಪೋಟಿ ಮಾಡೋದು ಕಷ್ಟ ಆಗಿಬಿಡ್ತೈತೆ. ಇದು ನಿನ್ನೇನು ಚೆನ್ನೈನ ಬಗ್ಬೇಡಿದಿರ್ತಕ್ಕಂಥ RCB, ಹೊಸ ಅಧ್ಯಾಯ ಬರೆದಿರ್ತಕ್ಕಂಥ RCBಗೆ ಇನ್ನು ಮುಂದೆ ಪಂದ್ಯಗಳು ದೊಡ್ಡದಲ್ಲ.
ಲಯ ಕಳೆದುಕೊಂಡಿರ್ತಕ್ಕಂಥ ಬೌಲರ್ಗಳು ಲಯಕ್ಕೆ ಬಂದಿದ್ದಾರೆ. ದಯೇಳ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಅವರೆಲ್ಲರೂ ಒಂದು ಲಯಕ್ಕೆ ಬಂದಿದ್ದಾರೆ. ಅದೇ ಹೇಳ್ತಲ್ಲ, ಒಂದು ಟೈಮ್ ಬಂದಾಗ ಒಳ್ಳೆ ಟೈಮ್ ಬಂತು ಅಂದರೆ ಅದು ಆಟೋಮೆಟಿಕ್ಲಿ ಗೆಲುವು ಆಗ್ತಾ ಇದೆ. ಟೈಮ್ ಬರದಲ್ಲಿ ಯಾವ ಕೆಲಸನೂ ಆಗಲ್ಲ ಅಂತಾರೆ. ಹಂಗೆ ಆರ್ ಸಿ ಬಿಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬ ಖುಷಿಯಾಗಿದೆ. ಆರ್ ಸಿ ಬಿ ಫ್ಯಾನ್ಸ್ ತುಂಬ ಸಂತೋಷದಿಂದ ಕೂಡಿದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ಗೂ ಪರವಾಗಿ ಆಟಗಾರರಿಗೆ, ರಾಜ್ಯದ ಪರವಾಗಿ ಆಟಗಾರರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದೆ. ಸೋಲು ಗೆಲುವು ಪಂದ್ಯ ಅಂದಮೇಲೆ ಇದ್ದಿದ್ದೆ, ಆದರೆ ನಾವೇ ಗೆಲ್ಲಬೇಕು ಅನ್ನೋದು ನಾವೇ ಅಂತ ಮೈದಾನದಲ್ಲಿ ಹೋಗಿ ಹೇಳೋಕ್ಕಾಗಲ್ಲ. ಅಲ್ಲಿ ಏನೇನು ಆಗ್ಬೋದು, ಆಗುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಅಲ್ಲಿ ಗೆಲ್ಲ ಪಂದ್ಯ ಸೋಲ್ಬೋದು, ಸೋಲ ಪಂದ್ಯ ಗೆಲ್ಲಬೋದು. ನಿನ್ನೆ ಆರ್ ಸಿ ಬಿ ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ಗಳು ಯಾವ್ಯಾವ ಟೈಮಿಗೆ, ಯಾವ ಟೈಮಲ್ಲಿ ವಿಕೆಟ್ಗಳು ಹೋಗಬೇಕಾಯಿತು, ಆ ಟೈಮಿಗೆ ವಿಕೆಟ್ಗಳು ಹೋದವು, ಟರ್ನಿಂಗ್ ಪಾಯಿಂಟ್ಸ್ ಆದವು. ಅದು ಆರ್ ಸಿ ಬಿ ಗೆಲುವಿಗೆ ಕಾರಣ ಆಯಿತು. ಇಂಥ ಟೈಮಿಗೆ ಇಂಥ ವಿಕೆಟ್ ಹೋಗಬೇಕು. ಧೋನಿ ಒಂದು 6 ಹೊಡೆದ್ರು, 2ನೇ 6 ಹೋಗಿದ್ರೆ ಪಂದ್ಯ ಹೋಗ್ಬಿಡ್ತಿತ್ತು. ಇನ್ನೇನು ಪಂದ್ಯ ಹೋಯ್ತು. ನಾವಾಗಲೇ ಅಂದ್ಕೊಂಡಿದ್ವಿ, ಈ ಯಶ್ ದಯಾಳ್ಗೆ ಯಾಕಪ್ಪ ಬೌಲಿಂಗ್ ಕೊಟ್ಟರು ಅಂದ್ಕೊಂಡಿದ್ವಿ ನಾವಾಗಲೇ. ಕೊನೆಗೆ ಅದೇ ಯಶ್ ದಯಾಳೇ ಪಂದ್ಯ ಗೆಲ್ಲಿಸಿದ್ರು. ಇದು ತುಂಬ ಕರ್ನಾಟಕಕ್ಕೆ ಆರ್ ಸಿ ಬಿ ಆಟಗಾರರು ಒಂದು ಹೆಸರು ತಂದು ಕೊಟ್ಟಿದ್ದೀರಾ. ಈ ಟಾಟಾ IPL ಹೊಡೆದ್ಕೊಡ್ರಿ, ಕಪ್ ತಂದು ಕೊಡ್ರಿ. ಇಡೀ ಕರ್ನಾಟಕ ಜನತೆ, ಫ್ಯಾನ್ಸು ನಿಮಗೆ ಕೃತಜ್ಞತೆ ಆಗಿರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಕನ್ನಡಿಗರೇ, ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ ಅಂತ ಕನ್ನಡಿಗರು ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ, ಆಲ್ ದಿ ಬೆಸ್ಟ್.